ನಮಸ್ಕಾರ. 5 ಪೈಸೆ ಉಪಯೋಗ ಇಲ್ಲದಿದ್ರೂ ಐರಾವತದ ಲೆಕ್ಕದ ಧಿಮಾಕು ಅಂತಾರಲ್ಲ, ಅಂತಹದ್ದೊಂದು ಸ್ಟೋರಿಯನ್ನ ನಾವಿವತ್ತು ನಿಮಗೆ ತೋರಿಸ್ತೀವಿ. ನೇರವಾಗಿ ಸ್ಟೋರಿ ಬಗ್ಗೆ ಹೇಳಬೇಕು ಅಂದ್ರೆ ಆತ ಈ ರಾಜ್ಯದವನೇ ಅಲ್ಲ. ಆದರೂ ಈ ರಾಜ್ಯದಲ್ಲಿ ಆತನಿಗೆ ಸಿಕ್ಕಿರೋ ಬೆಲೆ, ಸುಖ, ಸುಪ್ಪತ್ತಿಗೆ, ಸಂಪತ್ತು ಇನ್ಯಾವ ಅಧಿಕಾರಿಗೂ ಸಿಕ್ಕಿಲ್ಲ. ಅಷ್ಟೇ ಯಾಕೆ, ಮುಖ್ಯಮಂತ್ರಿ ರಾಜ್ಯಪಾಲರಿಗೂ ದೊರೆತಿಲ್ಲ ಅಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೋಡಿ ಆತ ಯಾರು, ಆತನ ಪುರಾಣಗಳೇನು ಅನ್ನೋದನ್ನ ಒಂದೊಂದಾಗಿ ಬಿಚ್ಚಿಡ್ತಾ ಇದ್ದೀವಿ. ಅಪ್ಪರೇ, ಒಮ್ಮೆ ನೋಡಿ, ಈತನ ಸುತ್ತಲೂ 5-6 ಮಂದಿ ಶಸ್ತ್ರಸಜ್ಜಿತ ಬಾಡಿಗಾರ್ಡ್, ಮನೆ ಮುಂದೆ ವಿವಿಐಪಿ ಸೆಕ್ಯೂರಿಟಿ, ಓಡಾಡೋಕೆ ಇನೋವಾ ಕಾರು, ಇವನ ವಿವಿಐಪಿ ಕಾರ್ ಕಾಯೋಕೆ ಪೊಲೀಸ್ ಬೆಂಗಾವಲು ಜೀಪ್ಗಳು. ಅರೆ, ಇದೆಲ್ಲ ನಿಮಗೆ ಯಾಕೆ ತೋರಿಸ್ತಾ ಇದ್ದೀವಿ ಅನ್ನೋದಕ್ಕೆ ಇರೋ ಮೂಲ ಕಾರಣ ಏನಂದ್ರೆ, ರಾಷ್ಟ್ರದ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ನೀಡೋ Z+ ಸೆಕ್ಯೂರಿಟಿ ಸೆಟಪ್ ಇದು. ಅಂದ ಹಾಗೆ ಈ ಮಟ್ಟದ ಟಾಪ್ ಸೆಕ್ಯೂರಿಟಿ ಯಾರಿಗೆ, ಯಾಕಪ್ಪ ಅಂತ ತಲೆ ಕೆಡಿಸ್ಕೊತಿದ್ದೀರಾ? ನಾವು ಆವಾಗ್ಲೇ ಹೇಳಿಲ್ವೇ, ಐರಾವತ ಲೆಕ್ಕದ ದಿಮಾಕಿನ ಆಸಾಮಿಯೊಬ್ಬ ಇದ್ದಾನೆ ಅಂತ. ಆತನಿಗಿರೋ ಪವರ್ಫುಲ್ ಭದ್ರತೆ ಇದು. ಒಮ್ಮೆ ಆತನನ್ನ ತೋರಿಸ್ತೀವಿ, ಸರಿಯಾಗಿ ನೋಡಿ. ಅಂದ ಹಾಗೆ ಈತನ ಹೆಸರು ವಿಕಾಸ್ ಬಾನ್ಸೋಡೆ. ಮೂಲತಃ ಹೈದರಾಬಾದ್ನವನು. ಟಿಟಿಡಿ ಟ್ರಸ್ಟ್ ನ ಲೀಗಲ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಹಾಗೆ ಲೀಗಲ್ ಅಡ್ವೈಸರ್ ಆದವರನ್ನ ಅಲ್ಲಿಯ ಆಡಳಿತ ಮಂಡಳಿ ಹೊರದಬ್ಬಿದ್ದೂ ಆಗಿದೆ. ಅದೇನೇ ಇರಲಿ, ಆದ್ರೆ ಇದೀಗ ಎದ್ದಿರೋ ಪ್ರಶ್ನೆ ಈತನಿಗೆ ನೀಡಿರೋ Z+ ಸೆಕ್ಯೂರಿಟಿ ಬಗ್ಗೆ. ಈ ದಿಮಾಕಿನ ಆಸಾಮಿಗೆ ನೀಡಿರೋ ಸೆಕ್ಯೂರಿಟಿ ಅಂತಿಂತದಲ್ಲ. ಇಡೀ ನಮ್ಮ ದೇಶದಲ್ಲೇ 36 ಪ್ರತಿಷ್ಠಿತರಿಗೆ ಮಾತ್ರ ನೀಡಲಾಗಿರೋ Z+ ಸೆಕ್ಯೂರಿಟಿಯಲ್ಲಿ ಈ ವಿಕಾಸ್ ಬಾನ್ಸೋಡೆ ಕೂಡ ಒಬ್ಬ. ಹಾಗಂತ ಯಾರೋ ಎಲೆಮರೆಕಾಯಿಯಂತೆ ಇರೋ ವಿವಿಐಪಿ ಪರ್ಸನ್ ಈತ ಅಂತ ಅನ್ಕೋಬೇಡಿ. ಯಾಕಂದ್ರೆ ನೀವಂದ್ಕೊಳ್ಳೋ ತರ ಆಸಾಮಿ ಏನಲ್ಲ ಈತ. ಅದೇನೋ ಹೇಳ್ತಾರಲ್ಲ, ಬಿಟ್ಟಿಯಾಗಿ ಸಿಗುತ್ತೆ ಅಂದ್ರೆ ನನಗೂ ಇರ್ಲಿ, ನಮ್ಮ ಮನೆಯವ್ರಿಗೂ ಇರ್ಲಿ ಅಂತಾರಲ್ಲ, ಆ ತರದ ಕ್ಯಾಟಗರಿಯವನು ಈತ. ಈಗಾಗ್ಲೇ ನಿಮಗೆ ಸ್ವಲ್ಪ ಅರ್ಥ ಆಗಿರ್ಬೇಕು ನಾವು ಈ ದಿನ ಏನ್ ಹೇಳೋಕ್ ಹೊರಟಿದ್ದೀವಿ ಅಂತ. ಈ ಮುಂಚೆನೆ ನಾವು ನಿಮಗೆ ಹೇಳಿದ್ವಿ, ಈತನಿಗೆ ನೀಡಿರೋ ಸೆಕ್ಯೂರಿಟಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅಷ್ಟೇ ಯಾಕೆ ಮಾನ್ಯ ರಾಜ್ಯಪಾಲರಿಗೂ ಇಲ್ಲ ಅಂಥ ಟೈಟ್ ಸೆಕ್ಯೂರಿಟಿ ಈತನಿಗೆ ಕೊಟ್ಟಿರೋದು. ಇಲ್ಲಿ ವಿಪರ್ಯಾಸ ಏನಪ್ಪಾ ಅಂದ್ರೆ, ರಾಜ್ಯ ರಾಷ್ಟ್ರ ಹಗಲು ರಾತ್ರಿ ರಾಜಕಾರಣ ಅಂತ ಪಕ್ಷ ಕಟ್ಟಿ ದೇಶದ ಆಡಳಿತ ಚುಕ್ಕಾಣಿಯನ್ನ ಹಿಡಿದು ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದ ನಮ್ಮ ಕನ್ನಡದ ದೇವೇಗೌಡರಿಗೂ Z+ ಸೆಕ್ಯೂರಿಟಿ ಇತ್ತು. ಆದ್ರೆ ಮಾಜಿ ಪ್ರಧಾನಮಂತ್ರಿಯಾಗಿ 10 ವರ್ಷ ಆಗಿದೆ ಅನ್ನೋ ಕಾರಣಕ್ಕೆ ಗೌಡ್ರಿಗೆ ನೀಡಿದ್ದ Z+ ಸೆಕ್ಯೂರಿಟಿಯನ್ನ ಕಿತ್ಕೊಳ್ಳಲಾಗಿದೆ. ಹಾಗಾದ್ರೆ ಈ ವಿಕಾಸ್ ಬಾನ್ಸೋಡೆಗೆ ಈ ಮಟ್ಟದ Z+ ಸೆಕ್ಯೂರಿಟಿ ನೀಡಿದ್ದಾರೆ ಅಂದ್ರೆ ಅದ್ಯಾವ ಮಹಾನ್ ಹುದ್ದೆ ಅಲಂಕರಿಸಿದ್ದ ಕಾರಣಕ್ಕೆ ಅನ್ನೋದನ್ನ ನಾವು ಹೇಳ್ತೀವಿ ಕೇಳಿ. ಹೆಸರು ವಿಕಾಸ್ ಬಾನ್ಸೋಡೆ. ಈತ ರಾಜ್ಯಪಾಲರಿಗೆ ಖಾಸಗಿ ಕಾನೂನು ಸಲಹೆಗಾರನಾಗಿ ಕಾರ್ಯನಿರ್ವಹಿಸಿದ್ದ. ಕಳೆದ 2013ನೇ ಇಸ್ವಿಯಲ್ಲಿ ಹಂಸರಾಜ್ ಭಾರದ್ವಾಜ್ ಅವರೇ ಇವರನ್ನ ಈ ಹುದ್ದೆಗೆ ನೇಮಕ ಮಾಡಿದ್ರು. ಇನ್ನು ಬಾನ್ಸೋಡೆಗೆ ಮುಂದೆ ದೊಡ್ಡ ಹುದ್ದೆ ಒಲಿದು ಬರೋದು ಲೋಕಾಯುಕ್ತದಲ್ಲಿ. ಅಕ್ರಮ ಗಣಿ ಹಗರಣದ ತನಿಖೆ ನಡೆಸುತ್ತಿದ್ದ SIT ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಕಾನೂನು ಸಲಹೆಗಾರನಾಗಿ ನೇಮಕ. ಆದ್ರೆ ತಮ್ಮದೇ ಪಕ್ಷದವರಿಂದ ತೀವ್ರ ವಿರೋಧದ ಕಾರಣ ಕೊನೆ ಘಳಿಗೆಯಲ್ಲಿ ಹುದ್ದೆ ಕೈತಪ್ಪಿತ್ತು. ಇನ್ನು
ಯಾವೊಬ್ಬ ಅಧಿಕಾರಿಗೂ ರಾಜಭವನದಲ್ಲಿ ವಾಸಕ್ಕೆ ಅವಕಾಶ ಇಲ್ಲ. ಆದ್ರೆ ಈತ ರಾಜಭವನದಲ್ಲೇ ಇರೋ ಬಿಲ್ಡಿಂಗ್ ಒಂದರಲ್ಲಿ ಜಾಂಡ ಹೂಡಿಬಿಟ್ಟಿದ್ದ. ಹೌದು, ಯಾವಾಗ ಈತ ರಾಜಭವನದಲ್ಲಿ ರಾಜಾರೋಷವಾಗಿ ಕುರ್ಚಿ ಎಳೆದು ಕುಂತ್ನೋ ಆಗ್ಲೇ ನೋಡಿ ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯಿಂದ ಹಿಡಿದು ಎಲ್ಲವೂ ಅಲ್ಲಾಡೋಕೆ ಆರಂಭ ಆಗಿತ್ತು. ದೊಡ್ಡ ದೊಡ್ಡ ತಲೆಗಳು ಜೈಲು ಸೇರಿದ್ದು. ಹಾಗೆ ಜೈಲು ಸೇರಿದವರೇ ನನ್ನನ್ನ ಕೊಲ್ತಾರೆ ಅಂದ್ಕೊಂಡೆ ಈತ ರೆಡಿ ಮಾಡಿದ ಟಾಪ್ ಮಾಸ್ಟರ್ ಪ್ಲಾನ್ ಏನು ಗೊತ್ತಾ? ಹೇಳ್ತೀವಿ ಸಣ್ಣ ಬ್ರೇಕ್ನ ನಂತರ.